ಈಗ ಕೆಲವು ಕಡೆ ಆಗಿದೆ ಆಗಿರೋ ಕಡೆ ಯಾರೂ ಹಾಕೊಳ್ಳಿ ಅಂತ ಹೇಳ್ತಾ ಇದೀವಿ, ಯಾರು ಹೋಗ್ತಾ ಇಲ್ಲ. ಅದಕ್ಕೆ ನಾನು ಪವರ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕಾರ್ಪೊರೇಷನ್ನು ಪವರ್ ಅವರು ನಾವೆಲ್ಲ ಸೇರಿ ಒಟ್ಟಿಗೆ ಒಂದು ಮೀಟಿಂಗ್ ಮಾಡೋದು ಅಂತ ಇವತ್ತು ತೀರ್ಮಾನ ಮಾಡಿದ್ದೀವಿ. ಅದಾದಮೇಲೆ ನಾನು ನೆಕ್ಸ್ಟು ಅದು ಪ್ಲಾನ್ ಆಫ್ ಆ್ಯಕ್ಷನ್ ತಗೊಂಡು. ಸರ್, ಪಬ್ಲಿಕ್ ಪ್ಲೇಸ್ಗಳಲ್ಲಿ ಕಸ ವಿಲೇವಾರಿ ಮಾಡೋದಕ್ಕೆ ಹಿಂದೆ ಡಬ್ಬಗಳು ಇಟ್ಟಿದ್ರು. ಆ ಪ್ರೊಸೀಜರ್ ಬಂದರೆ ಒಳ್ಳೆಯದು ಅಂತ ಅಭಿಪ್ರಾಯ ಕೆಲವು ಕಡೆ ವ್ಯಕ್ತ ಆಗ್ತದೆ. ಖಂಡಿತ ಅದಕ್ಕೆ ನಾನು ಅವ್ರಿಗೆ ಪ್ಲಾನ್ ಆಫ್ ಆ್ಯಕ್ಷನ್ ರೆಡಿ ಮಾಡಿ ಅಂತ ಹೇಳಿದ್ದೇನೆ. 5 ಕಾರ್ಪೊರೇಷನ್ ಕಮಿಷನರ್ಗಳು GBNವರು ಕೂತ್ಕೊಂಡು ಇದು ಎಲ್ಲೆಲ್ಲಿ ಸ್ವಲ್ಪ ನಾನು ಬೇರೆ ಸಿಟಿಗಳು ಗಮನಿಸಿದ್ದೇನೆ, ಎಲ್ಲೆಲ್ಲಿ ಏಕೆಂದರೆ ಕೆಲವರೆಲ್ಲ ಬಂದು ರೋಡ್ಗಳಲ್ಲೆಲ್ಲ ಬಿಸಾಕ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದಾರೆ, ಗಾಡಿ ತರೋದು ಸೈಡಲ್ಲಿ ಬಿಸಾಕ್ಬಿಡೋದು ಹೋಗೋದು ಮಾಡ್ತಾ ಇದ್ದಾರೆ. ಎಲ್ಲೋ ತುಂಬ್ಕೊಂಡು ಬರೋದು, ಅಲ್ಲೆಲ್ಲೋ ಹೋಗಿ ದೂರ ಹಾಕ್ಬೇಕಾಗಿದ್ರೆ ಇಲ್ಲೇ ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಹಾಕ್ಬಿಡೋದು, ಇವೆಲ್ಲ ಮಾಡ್ತಾ ಇದ್ದಾರೆ. ಭಾಳ ಕಡೆ ಇದೆ. ಈ ಕಸದ್ದು ಕೂಡ ಒಂದು ದೊಡ್ಡ ಮ್ಯಾಸಿವ್ ಕ್ಯಾಂಪೇನ್ನ ತೆಗೆದುಕೊಳ್ಳೋಕ್ಕೆ ಮಾಡ್ತಾ ಇದ್ದೀವಿ. ಈ ಕೆಲ ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು. ಯಾರು ಈ ರೀತಿ ಬಿಸಾಕೋದಾದರೆ ಫೋಟೋನ ತೆಗೆದು ನಮಗೆ ಪೋಸ್ಟ್ ಮಾಡೋಂಥದ್ದು, ಇವಕ್ಕೆಲ್ಲ ಕೂಡ ಏನು ನಮ್ಮ ನಂಬರ್ ಇದೆ, ಕಾರ್ಪೊರೇಷನ್ GBA ನಂಬರ್ ಇದೆ, ಅದಕ್ಕೆ ತಿಳಿಸ್ಬೇಕು ಅಂತೇಳಿ ಎಲ್ಲರೂ ಕೂಡ ಮುಂದಕ್ಕೆ ಅದನ್ನು ಅನೌನ್ಸ್ಮೆಂಟ್ ಕೂಡ ನಾವು ಮಾಡ್ತೀವಿ. ಸರ್, ಮಾಸ್ಟರ್ಗಳು ಮೊದಲು ಈ ರೀತಿ ಕಸ ಹಾಕೋದನ್ನ ಮಾನಿಟರ್ ಮಾಡಿಕೊಂಡು ಅವ್ರನ್ನ ಪೆನಾಲ್ಟಿ ಹಾಕುವಂತ ಕೆಲಸ ಮಾಡ್ತಿದ್ರು. ಈಗ ಮತ್ತೆ ಹಾಕೋದು ಸ್ಟಾಪ್ ಆದಂಗಿದೆ ಸರ್. ಅದು 1 ಕೋಟಿ ಈಗಾಗಲೇ ಫೈನ್ ಕಟ್ಟಿಸಿದ್ವಿ, ಜನ ಕಟ್ಟಿದ್ದಾರೆ. ಪ್ಲಾಸ್ಟಿಕ್ ಇವೆಲ್ಲ ಹಾಕಿ ಈಗಾಗಲೇ ದುಡ್ಡು ಬಂದಿದೆ. ಇನ್ನು ಮ್ಯಾಸಿವ್ ಆಗಿ ಮಾಡ್ತೀವಿ ನಾವು. ಈಗ ವಾರ್ಡ್ಗಳನ್ನ ಕೂಡ ನಾವು ಜಾಸ್ತಿ ಮಾಡಿದ್ದೀವಿ. ಆ ವಾರ್ಡ್ಗೆ ಸಂಬಂಧಪಟ್ಟಂಥ ಇಂಜಿನಿಯರ್ಸು ಜಾಸ್ತಿ ಆಗ್ತಾರೆ, ಉದ್ಯೋಗನೂ ಜಾಸ್ತಿ ಆಗ್ತದೆ. ಮೊದಲು 198 ಇತ್ತು, ಈಗ 360 ಚಿಲ್ಲರೆ ಆಗಿದೆ. ಅದಲ್ಲದೆ ಬೆಂಗಳೂರು ಹೊರಗಡೆ ವ್ಯಾಪ್ತಿಲಿ ಏನಿದೆ ಅದನ್ನು ಕೂಡ ನಾನು ನನ್ನ ಇಲಾಖೆಗೆ ಅದನ್ನು ಸೇರಿಸ್ಕೊಂಡಿದ್ದೀನಿ. ಅಲ್ಲೂ ಕೂಡ ಕಸನ, ಅದು ಬೆಂಗಳೂರು ಕಸ ಇದ್ದಂಗೆ, ವಾರ್ಡ್ ಕಾರ್ಪೊರೇಷನ್ ಇಲ್ಲದೆ ಹೋದ್ರು ಕೂಡ ಒಂದು 7-8 ಕಿಲೋಮೀಟರ್ 10 ಕಿಲೋಮೀಟರ್ ಅಷ್ಟು ಆಲ್ಮೋಸ್ಟ್ ಸಿಟಿ ಇದ್ದಂಗೆ ಇದೆ. ಅದಕ್ಕೆ ನಾನು ಮೊನ್ನೆ ಅಮೆಂಡ್ಮೆಂಟಲ್ಲಿ ಅದನ್ನು ಬೆಂಗಳೂರು ನಗರ ಥರನೇ ಟ್ರೀಟ್ ಮಾಡಬೇಕು. ಅದನ್ನು ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಮಹದೇವಪುರ ಇರ್ಬೋದು, ಏರ್ಪೋರ್ಟ್ ರೋಡ್ ಇರ್ಬೋದು, ಈ ಕಡೆ ನಮ್ಮ ಯಲಹಂಕ ಏರಿಯಾ, ಮಾಗಡಿ ರೋಡು, ಇವೆಲ್ಲ ಕೂಡ ಇದನ್ನು ಸ್ವಲ್ಪ ಸ್ವಚ್ಛತೆ ಮಾಡಬೇಕಾಗಿದೆ. ಯಾಕೆಂದರೆ ಅದು ಬೆಂಗಳೂರು. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಕು ಅದು ಒಂದು ಸಪ್ರೇಟ್ ಮೀಟಿಂಗ್ ಕರಿತಾ ಇದ್ದೀನಿ. ಸರ್, ಅದು ಬಿ ಖಾತೆ ಮತ್ತು ಎ ಖಾತದ್ದು ಟೋಟಲ್ ಎಷ್ಟು ಬಾಕಿ ಇದೆ ಸರ್? ನೋಡಪ್ಪ, ರೆವಲ್ಯೂಷನ್ ನಾನು ತೆಗೆದುಕೊಂಡಂತ ತೀರ್ಮಾನಗಳು ಐತಿಹಾಸಿಕವಾದಂಥ ತೀರ್ಮಾನ. ಸ್ಕ್ಯಾನಿಂಗ್ಗಳಿರ್ಬೋದು, A to B ಖಾತಾ ಇರ್ಬೋದು, ಇವೆಲ್ಲ ಕೂಡ ಇಂಥ ದೊಡ್ಡ ದೊಡ್ಡ ತೀರ್ಮಾನಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಮುಂದಕ್ಕೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ವಿತ್ ವಿಡಿಯೋ ಇದನ್ನ ಪ್ರೆಸೆಂಟೇಷನ್ PTP ಮುಖಾಂತರ ನಿಮ್ಗೆ ಗೊತ್ತಾಗಬೇಕು ಏನಿತ್ತು, ಏನಾಯಿತು, ಹೇಗಾಗಿದೆ ಅಂತ. ಟೀಕೆ ಮಾಡೋರ್ಗು ಉತ್ತರ ಸರಿಯಾಗಿ ಗೊತ್ತಾಗಬೇಕು ಅವ್ರಿಗೆ. ನಾನು ಟೀಕೆ ಮಾಡ್ಬೇಕಾದ್ರೆ ಅದರಲ್ಲೂ ಸ್ವಲ್ಪ ಹುಡುಕ್ಬಿಟ್ಟು ಟೀಕೆ ಮಾಡಲಿ ಅಂತ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.